ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ದೊಡ್ಡದೊಂದು ಅವಘಡ ತಪ್ಪಿದೆ. ಇಲ್ಲಿ ಅದೃಷ್ಟವಶಾತ್ ಎಷ್ಟೊಂದು ಜೀವಗಳು ಬದುಕುಳಿದಿರುವಂಥದ್ದು. ಫ್ಲೈಟ್ನ ಅಪಘಾತವೊಂದು ನಿನ್ನೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು, ಆದರೆ ಅದೃಷ್ಟವಶಾತ್ ಅದು ತಪ್ಪಿದೆ. ಏಕಾಏಕಿ ವೇಗದ ನಿಯಂತ್ರಣವನ್ನ ಕಳೆದುಕೊಂಡಿರುವಂತಹ ಒಂದು ಫ್ಲೈಟ್ ಇಂದಾಗಿ ಸಂಭವಿಸ್ತಾ ಇದ್ದಂತ ದೊಡ್ಡ ದುರಂತ ತಪ್ಪಿರುವಂಥದ್ದು. 4 ಗಂಟೆ ಆಕಾಶದಲ್ಲೇ ಜೀವ ಕೈಯಲ್ಲಿ ಇಟ್ಕೊಂಡು ಪ್ರಯಾಣಿಕರು ಫ್ಲೈಟ್ ನಲ್ಲಿ ಕುಳಿತಿದ್ದಾರೆ. ಫ್ಲೈಟ್ ಸೇಫ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಹರಸಾಹಸ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಫ್ಲೈಟ್ 4 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಡಿರುವಂತದ್ದು. ಅದಾದ ನಂತರ ಬೆಂಗಳೂರಿನಲ್ಲಿ ಸೇಫ್ ಆಗಿ ಲ್ಯಾಂಡ್ ಮಾಡಲಾಗಿದೆ. ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತ ಫ್ಲೈಟ್ ನಲ್ಲಿ ಈ ಅವಘಡ ಸಂಭವಿಸಿಕೊಂಡಿದೆ. ತಾಂತ್ರಿಕ ದೋಷದ ಕಾರಣದಿಂದಾಗಿ ಈ ಒಂದು ಅವಘಡ ಆಗಬೇಕಾಗಿದ್ದು ತಪ್ಪಿರುವಂತದ್ದು. ಫ್ಲೈ 91 ಏರ್ಲೈನ್ಸ್ IC3401 ಎನ್ನುವಂತ ಸಂಖ್ಯೆಯ ಫ್ಲೈಟ್ ಏನಿತ್ತು, ಅದರಲ್ಲಿ ಈ ರೀತಿಯಾದಂತಹ ತಾಂತ್ರಿಕ ದೋಷ ಕಾಣಿಸಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿರುವಂತಹ ಫ್ಲೈಟ್ ಏನಿತ್ತು, ಅದು 4 ಗಂಟೆಗಳ ಕಾಲ ತಡವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ. ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತ ಫ್ಲೈಟ್ ಇದು FLY 91 ಏರ್ಲೈನ್ಸ್ ಏನಿದೆ, ಈ ಒಂದು ಸಂಖ್ಯೆಯ ಫ್ಲೈಟ್ ಈ ರೀತಿಯಾಗಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಇಂತಹ ಸಮಸ್ಯೆ ಎದುರಾಗಿರುವಂತದ್ದು. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿತ್ತು ಈ ಫ್ಲೈಟ್. ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು, ಆದ್ರೆ ಹುಬ್ಬಳ್ಳಿ ಸಮೀಪಿಸ್ತಾ ಇದ್ದಂತೆ ಏಕಾಏಕಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕಾಗದೆ ಫ್ಲೈಟ್ ಹರಸಾಹಸ ಫ್ಲೈಟ್ ನಲ್ಲಿ ಕೂತಿದಂತ ಎಲ್ಲರೂ ಕೂಡ ಜೀವ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ರು. ಇಲ್ಲಿ ಈ ಒಂದು ತಾಂತ್ರಿಕ ದೋಷದಿಂದ ಸಮಸ್ಯೆಯಿಂದ ಹೊರಬರಬೇಕು, ಇದನ್ನ ಸೇಫ್ ಆಗಿ ಲ್ಯಾಂಡ್ ಮಾಡಬೇಕು ಅಂತ ಹೇಳಿ ಪೈಲಟ್ ತುಂಬಾ ಕಷ್ಟಪಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾ ಹೋಗ್ತಾರೆ. ಕಲ್ಮೇಶ್, ನೆನ್ನೆ ಒಂದು ದೊಡ್ಡ ಅವಘಡ ತಪ್ಪಿದೆ. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಫ್ಲೈಟ್ ನೆನ್ನೆ 4 ಗಂಟೆಗಳ ಕಾಲ ಆಗಸದಲ್ಲಿ ಹಾರಾಡಿದೆ. ಇದರಲ್ಲಿ ಎಷ್ಟೋ ಜನ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಕೂತಿದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಯಾಕಿಂತ ದೋಷ ಕಂಡು ಬಂತು? ಎಷ್ಟೆಲ್ಲ ಜನ ಅದರಲ್ಲಿ ಪ್ರಯಾಣಿಸ್ತಾ ಇದ್ರು? ಎಲ್ಲರೂ ಕೂಡ ಸೇಫ್ ಆಗಿದಾರ? ಹಾಗಾದ್ರೆ ಇದು ದೊಡ್ಡ ಆಘಾತಕಾರ ಮತ್ತು ದೊಡ್ಡ ದುರಂತ ತಪ್ಪಿದೆ ಅಂತ ಹೇಳುವುದು. ಯಾಕಂದ್ರೆ ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬರ್ತಕ್ಕಂತ ಏರ್ ಫ್ಲೈಟ್ ಏನು ಒಂದು FLY 91 ಏರ್ಲೈನ್ಸ್ IC3401 ಈ ಒಂದು ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬರಬೇಕಾಗಿತ್ತು. ವೆದರ್ ಸಮಸ್ಯೆ ಅಂದ್ರೆ ಹವಾಮಾನ ವೈಪರೀತ್ಯದಿಂದ ಈ ರೀತಿಯಂತ ಅವಘಡ ಆಗಿದೆ. ಯಾಕಂದ್ರೆ ನಿನ್ನೆ ಸಿಎಂ ಸಹ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸಿದ್ದರಾಮಯ್ಯನವರು ಸಹ ಫ್ಲೈಟ್ ಸಹ ಲೇಟ್ ಆಗಿ ಬಂತು. ಯಾಕಂದ್ರೆ ಈ ಒಂದು ಹವಾಮಾನ ವೈಪರೀತ್ಯದಿಂದ ಲ್ಯಾಂಡ್ ಆಗ್ಲಿಕ್ಕೆ ಸಮಸ್ಯೆ ಆಗಿತ್ತು. ಇದನ್ನ ಕೆಲ ಸಿಗ್ನಲ್ಗಳು ಅಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ ಅಥವಾ ಫ್ಲೈಟ್ ಟೇಕಪ್ ಆಗ್ಲಿಕ್ಕೆ ಯಾವುದೇ ರೀತಿಯಂತ ಪ್ರತಿಕೂಲ ವಾತಾವರಣ ಇರಲಿಲ್ಲ. ಆದ್ದರಿಂದ ನಿನ್ನೆ ಈ ಒಂದು ವಿಶೇಷವಾದಂತಹ ಹೈದರಾಬಾದ್ ಮತ್ತು ಹುಬ್ಬಳ್ಳಿ ವಿಮಾನ ಏನಾಗಿತ್ತು, ಲ್ಯಾಂಡ್ ಆಗಬೇಕಾಗಿತ್ತು ಹುಬ್ಬಳ್ಳಿಗೆ ಸೇಫ್ ಬಂದು ವಿಮಾನ ನಿಲ್ದಾಣಕ್ಕೆ. ಆದ್ರೆ ಸರಿಯಾದ ಸಿಗ್ನಲ್ ಕೊಡದಿರೋ ಕಾರಣ ಅಲ್ಲಿ ಲ್ಯಾಂಡ್ ಆಗ್ಲಿಲ್ಲ. ನೇರವಾಗಿ 3 ಗಂಟೆ 2 ನಿಮಿಷ ಮೇಲ್ಗಡೆ ಹಾರಾಟ ಮಾಡಿ ನಂತರ ಬೆಂಗಳೂರಿನ ಕೆಂಪೇಗೌಡ ದೇವನಹಳ್ಳಿ ಇರ್ತಕ್ಕಂಥ ಏರ್ಪೋರ್ಟ್ಗೆ ಲ್ಯಾಂಡ್ ಆಯ್ತು. ಅಲ್ಲೇ ಲ್ಯಾಂಡ್ ಆಗಿ ತಡರಾತ್ರಿ ಮತ್ತೆ ಅಲ್ಲಿ ಹುಬ್ಬಳ್ಳಿ ಮತ್ತು ಬೆಂಗಳೂರಿಗೆ ಬರ್ತಕ್ಕಂಥ ಪ್ಯಾಸೆಂಜರ್ ಗಳನ್ನ ಅದೇ ಏರ್ಲೈನ್ಸ್ ಅಲ್ಲಿ ಕರೆದುಕೊಂಡು ಪ್ರಯಾಣ ಮಾಡ್ಕೊಂಡು ಬಂದು ಕೊನೆಗೆ ಹುಬ್ಬಳ್ಳಿಯ ಏರ್ಲೈನ್ಸ್ ಏನು ಏರ್ಪೋರ್ಟ್ ಇದೆ ಅಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಸಾಕಷ್ಟು ರೀತಿಯ ಪ್ರಯಾಣಿಕರು ಆತಂಕಗೊಂಡಿದ್ರು. ವಿಮಾನದಲ್ಲಿ ಒಂದ್ ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಸುಮಾರು 3 ಗಂಟೆ 22 ನಿಮಿಷಗಳ ಕಾಲ ಅಲ್ಲಿ ಮೇಲ್ಗಡೆ ಹಾರಾಟದಿಂದ ಯಾವುದೇ ರೀತಿಯ ಸಿಗ್ನಲ್ ಮತ್ತು ಅವರಿಗೆ ಲ್ಯಾಂಡ್ ಆಗ್ಲಿಕ್ಕೆ ಒಂದು ಸುರಕ್ಷಿತವಾದಂತಹ ಅಂದ್ರೆ ಎಲ್ಲಿ ಹೆಲಿಪ್ಯಾಡ್ಗಳು ಅಥವಾ ನೇರವಂತ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅವರು ಲ್ಯಾಂಡ್ ಆಗ್ಬೇಕಿತ್ತು, ಆ ಲ್ಯಾಂಡ್ಗಳು ಸಿಗ್ನಲ್ಗಳು ಸಿಗ್ಲಿಲ್ಲ. ಇದರಿಂದ ಪೈಲಟ್ ಸಾಕಷ್ಟು ಪ್ರಯತ್ನ ಪಟ್ಟರು. ಕೊನೆಗೆ ಕೆಲ ತಾಂತ್ರಿಕ ಸಿಬ್ಬಂದಿಗಳ ಈ ಬಗ್ಗೆ ಸಹ ಸಾಕಷ್ಟು ರೀತಿಯ ಅವರಿಗೆ ಡೈರೆಕ್ಷನ್ ಕೊಡ್ತಕ್ಕಂಥದ್ದು, ತಾಂತ್ರಿಕ ಸಮಸ್ಯೆನ ಬಗೆಹರಿಸತಕ್ಕಂಥ ಪ್ರಯತ್ನ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಇದರಿಂದಾಗಿ ಸಹಜವಾಗಿ ಆ ಒಂದು ಪ್ರಯಾಣಿಕರ ಆತಂಕ ಉಂಟಾಗಿತ್ತು. ಮತ್ತು ಏನು ಹುಬ್ಬಳ್ಳಿಯ ಏರ್ಲೈನ್ಸ್ ಅಥಾರಿಟಿಯ ಅವರು ಸಹ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತ
ಸಮಸ್ಯೆ ಆಯಿತು ಅಥವಾ ಲ್ಯಾಂಡ್ ಆಗ್ಲಿ ನಾವು ಕಾರಣಕ್ಕೋಸ್ಕರ ಸಾಕಷ್ಟು ನಿನ್ನೆ ತರಗತಿಗಳನ್ನ ಸಂಪರ್ಕ ಮಾಡಿದ್ರೆ ಮಾಹಿತಿಯನ್ನು ಸಿಗ್ಲಿಲ್ಲ. ಆದ್ರೆ ನಿನ್ನೆ ಏನು ಲ್ಯಾಂಡ್ ಆಗಿದೆ, ಈಗ ಸುರಕ್ಷಿತವಾಗಿ ಪ್ರಯಾಣಿಕರಿದ್ದಾರೆ. ಆದ್ರೆ ಈ ಕುರಿತಂತೆ ಪ್ರಯಾಣಿಕರು ಸಹ ಸಾಕಷ್ಟು ಆತಂಕಕ್ಕೊಳಗಾಗಿದ್ರು. ಸಾಕಷ್ಟು ರೀತಿಯ ಅವಘಡಗಳು ಈ ರೀತಿಯಾದಂತಹ ಹವಾಮಾನ ವೈಪರೀತ್ಯದಿಂದ ಅವಘಡ ಆಗಿದ್ದನ್ನು ನಾವು ನೋಡ್ಬೋದು. ಆದ್ರೆ ನಿನ್ನೆಯ ಈ ಒಂದು ಹೈದರಾಬಾದ್ ಟು ಹುಬ್ಬಳ್ಳಿ ಬರ್ತಕ್ಕಂಥ ಏರ್ಲೈನ್ಸ್ ಸಹಜವಾಗಿ ಪ್ರಯಾಣಿಕರ ಆತಂಕ ಕಾರಣವಾಗಿತ್ತು. ಮತ್ತೆ ಕೊನೆಗೆ ವಿಶೇಷವಾಗಿ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಏನಂದ್ರೆ ಸಿಎಂ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಪ್ರಯಾಣ ಮಾಡ್ತಕ್ಕಂಥ ಒಂದು ಹೆಲಿಕಾಪ್ಟರ್ ಸಹ ಹವಾಮಾನ ವೈಪರೀತ್ಯವಾಗಿ ಸರಿಯಾಗಿ ಸಿಗ್ನಲ್ ಅವರು ಸಹ 1 ಗಂಟೆ 22 ನಿಮಿಷ ತಡವಾಗಿ ಹುಬ್ಬಳ್ಳಿ ರಾಣಿಬೆನ್ನೂರಿಂದ ಹುಬ್ಬಳ್ಳಿಗೆ ಬಂದ್ರು. ಸುನಿಧಿ, ನಿಮ್ಮೆಲ್ಲ ಮಾಹಿತಿಗಾಗಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಇಂಥದ್ದೊಂದು ದೊಡ್ಡ ಅವಘಡ ಸಂಭವಿಸ್ತಾ ಇದ್ದಂಥದ್ದು ಅದೃಷ್ಟವಶಾತ್ ತಪ್ಪಿರುವಂಥದ್ದು. ಇಲ್ಲಿ ಈ ಒಂದು ವಿಮಾನವನ್ನ ಕಂಟ್ರೋಲ್ಗೆ ತರೋದಕ್ಕೆ ಇಲ್ಲಿ ಆಗಿರುವಂಥ ತಾಂತ್ರಿಕ ದೋಷವನ್ನ ನಿಯಂತ್ರಿಸಿ ಸೇಫ್ ಆಗಿ ಲ್ಯಾಂಡ್ ಮಾಡುವುದಕ್ಕೆ, ಅಷ್ಟು ಜನರ ಜೀವವನ್ನು ಉಳಿಸೋದಕ್ಕೆ ಪೈಲಟ್ ಹರಸಾಹಸವನ್ನ ಪಟ್ಟಿದ್ದಾರೆ. ಸುಮಾರು 4 ಗಂಟೆಗಳ ಕಾಲ ಆಗಸದಲ್ಲಿ ಈ ಫ್ಲೈಟ್ ಅನ್ನು ಹಾರಿಸಲಾಗಿದೆ. ಹೈದರಾಬಾದ್ನಿಂದ ಬರ್ತಾ ಇದ್ದಂತೂ ಹುಬ್ಬಳ್ಳಿಯಲ್ಲಿ ಬಂದು ಲ್ಯಾಂಡ್ ಆಗಬೇಕಿತ್ತು. ಆದರೆ ಏನು ಬೆಂಗಳೂರಿಗೆ ಬಂದು ಕೊನೆಯದಾಗಿ ಲ್ಯಾಂಡ್ ಆಗಿರುವಂಥದ್ದು.